ಇನ್ನು ಲಾರಿ ಮುಷ್ಕರ ಇವತ್ತು. ಸೊ ಮುಷ್ಕರದ ಎಫೆಕ್ಟ್ನಿಂದಾಗಿ ಈಗಾಗಲೇ ಲಾರಿಗಳು ನಿಂತಲ್ಲೇ ನಿಂತ್ಕೊಂಡಿವೆ. ದಿನನಿತ್ಯದ ವಸ್ತುಗಳು ಓಡಾಡೋಕ್ಕೂ ಕೂಡ, ಅದನ್ನು ಸಂಚಾರ ಮಾಡೋದಕ್ಕೂ, ಅದನ್ನು ಒಂದು ಕಡೆಯಿಂದ ಒಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ನಿಂತಲ್ಲೇ ನಿಂತಿವೆ ನೂರಾರು ಗೂಡ್ಸ್ ವಾಹನಗಳು, ಲಾರಿಗಳು. ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ನಲ್ಲಿ ನಿಂತಿರುವಂಥ ಲಾರಿಗಳೆಲ್ಲವೂ ನಿನ್ನೆ ಮಧ್ಯರಾತ್ರಿಯಿಂದ ಪಾರ್ಕಿಂಗ್ ಲಾಟ್ನಲ್ಲೇ ಇದೆ. ಪಾರ್ಕಿಂಗ್ ಲಾಟ್ನಲ್ಲಿ ಲಾರಿಗಳನ್ನು ಈಗ ಸದ್ಯಕ್ಕೆ ನಿಲ್ಲಿಸಿ ಮುಷ್ಕರವನ್ನು ಆರಂಭಿಸಿದ್ದಾರೆ. ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಲಾರಿ ಮುಷ್ಕರ ಇದೆ. ಸೊ ಇದು ಸಹಜವಾಗಿ ಈಗ ಜನಸಾಮಾನ್ಯರ ಬದುಕಿನ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಲಾರಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಏನು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಬಳಕೆ ಮಾಡ್ತೀವಿ, ದಿನನಿತ್ಯದ ವಸ್ತುಗಳನ್ನೆಲ್ಲವೂ ಕೂಡ, ಹಾಲಿಂದ ಹಿಡಿದು ತರಕಾರಿ, ಹಣ್ಣು ಹಂಪಲು ಎಲ್ಲವೂ ಕೂಡ ಈಗ ಲಾರಿಯಿಂದನೇ ತರಬೇಕು. ಇನ್ನು ಕೆಲವೊಂದಷ್ಟು ಮನೆ ಕೆಲಸಕ್ಕೆ ಬೇಕಾಗುವಂಥ ಒಂದು ಮರಳುಗಳನ್ನು, ಜಲ್ಲಿಕಲ್ಲುಗಳನ್ನು ಇವನ್ನು ಹೊಡೆಯುವಂಥ ಟಿಪ್ಪರ್ ಲಾರಿಗಳು ಎಲ್ಲವೂ ಒಟ್ಟಿನಲ್ಲಿ ಎಲ್ಲವೂ ಓಕೆ ಈಗ ಸ್ತಬ್ಧವಾಗಿಬಿಟ್ಟಿವೆ. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ನಾವು ಪ್ರತಿನಿಧಿ ಕಿರಣ್ ಸೂರ್ಯ ಈ ಒಂದು ಪಾರ್ಕಿಂಗ್ ಲಾಟ್ನಿಂದ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ರಾಜ್ಯ ಸರ್ಕಾರದ ಡೀಸೆಲ್ ದರ ಏರಿಕೆ ಮತ್ತು ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಈಗಾಗಲೇ ಕೂಡ ರಾಜ್ಯ ಲಾರಿ ಮಾಲೀಕರ ಸಂಘ ನಿನ್ನೆ ಮಧ್ಯರಾತ್ರಿಯಿಂದಲೇ ಕೂಡ ಲಾರಿ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿರುವಂಥದ್ದು. ಸದ್ಯ ನಾನೀಗ ಯಶವಂತಪುರದ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ನ ಒಳಭಾಗದಲ್ಲಿದ್ದೀನಿ. ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ನೂರಾರು ಲಾರಿಗಳು ಈ ಒಂದು ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಅಂತೇನಿದೆ ಅದರ ಸುತ್ತಮುತ್ತ ಇರುವಂತಹ ಎಲ್ಲ ಒಂದು ಪಾರ್ಕಿಂಗ್ ಲಾಟ್ಗಳಲ್ಲೂ ಕೂಡ ವಾಹನಗಳು ಈಗಾಗಲೇ ನಿಂತಲ್ಲೇ ನಿಂತಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ರಾಜ್ಯ ಸರ್ಕಾರ ಕಳೆದ 6-7 ತಿಂಗಳುಗಳಲ್ಲಿ 2 ಬಾರಿ ಡೀಸೆಲ್ ಮೇಲೆ 5 ರೂಪಾಯಿಯಿಂದ 50 ಪೈಸೆ, ಅಂದರೆ 5 ರೂಪಾಯಿ 50 ಪೈಸೆಯಷ್ಟು ದರವನ್ನು ಹೆಚ್ಚಳ ಮಾಡಿತ್ತು. ಇದು ಒಂದು. ಎರಡನೇದು, ಕೇಂದ್ರ ಸರ್ಕಾರ ಈಗಾಗಲೇ ಕೂಡ ಟೋಲ್ಗಳ ದರವನ್ನು ಹೆಚ್ಚಳವನ್ನು ಮಾಡಿರುವಂಥದ್ದು. ಮತ್ತೊಂದು, ರಾಜ್ಯ ಸಾರಿಗೆ ಇಲಾಖೆ ಈಗಾಗಲೇ FC ಅಂದರೆ ಫಿಟ್ನೆಸ್ ಸರ್ಟಿಫಿಕೇಟ್ನ ದರವನ್ನು ಕೂಡ ಹೆಚ್ಚಳವನ್ನು ಮಾಡಿರುವಂಥದ್ದು. ಟ್ರಾಫಿಕ್ ಪೊಲೀಸರು ಬೆಂಗಳೂರಿನ ಒಳಭಾಗದಲ್ಲಿ ಗೂಡ್ಸ್ ವೆಹಿಕಲ್ಗಳಿಗೆ ನಿಷೇಧವನ್ನು ಹೇರಿದ್ದಾರೆ. ಅಂದರೆ ಇಂತಿಷ್ಟೇ ಅವಧಿಯಲ್ಲಿ, ಇಂತಿಷ್ಟೇ ಸಮಯದಲ್ಲಿ ಗೂಡ್ಸ್ ವಾಹನಗಳು ಬರಬೇಕು ಅನ್ನುವಂಥ ಒಂದು ರೂಲ್ಸನ್ನು ಕೂಡ ಹಾಕಿರುವಂಥದ್ದು. ಇವೆಲ್ಲವನ್ನು ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ವಾಪಸ್ಸನ್ನು ಪಡ್ಕೊಳ್ಬೇಕು ಅಂತೇಳಿ ರಾಜ್ಯ ಲಾರಿ ಮಾಲೀಕರ ಸಂಘ ನಿನ್ನೆ ಮಧ್ಯರಾತ್ರಿ 12 ಗಂಟೆಯಿಂದ ಮುಷ್ಕರಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಲಾರಿ ಮಾಲೀಕರ ಸಂಘ ಏನಿದೆ 14ನೇ ತಾರೀಕು, ಅಂದರೆ ನಿನ್ನೆವರೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ಗಡುವನ್ನು ಕೊಟ್ಟಿತ್ತು. ನಿನ್ನೆ ಒಳಗಾಗಿ ಡೀಸೆಲ್ ಮೇಲಿನ ದರವನ್ನು ಕಡಿಮೆ ಮಾಡದೇ ಇದ್ದರೆ 15ನೇ ತಾರೀಕು, ಅಂದರೆ 14ನೇ ತಾರೀಕಿನ ಮಧ್ಯರಾತ್ರಿ 12 ಗಂಟೆಯಿಂದ ಲಾರಿ ಮುಷ್ಕರಕ್ಕೆ ಮುಂದಾಗ್ತೀವಿ ಅನ್ನುವಂಥ ಒಂದು ಘೋಷಣೆಯನ್ನು ಕೂಡ ಮಾಡಿತ್ತು. ಆದರೆ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಲಾರಿ ಮಾಲೀಕರ ಸಂಘದ ಜೊತೆಯಲ್ಲಿ ಮಾತುಕತೆಗೆ ಮುಂದಾಗದ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗಿನಿಂದಲೇ ಈ ಒಂದು ಮುಷ್ಕರದ ಎಫೆಕ್ಟ್ ಕೂಡ ತಟ್ಟಿರುವಂಥದ್ದು. ಸದ್ಯ ನಾನು ಕೂಡ ನಿಮಗೆ ದೃಶ್ಯಗಳಲ್ಲಿ ಇಷ್ಟೊತ್ತು ತೋರಿಸಿದೆ. ಜಲ್ಲಿ, ಇಟ್ಟಿಗೆ, ಮರಳು, ಸಿಮೆಂಟು ಈ ಥರದ್ದೆಲ್ಲವನ್ನು ಕೂಡ ಲೋಡು ಅನ್ಲೋಡ್ ಮಾಡುವಂಥ ವಾಹನಗಳಾಗಿರ್ಬೋದು, ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಅಕ್ಕಿ, ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ಈ ಥರ ಅಗತ್ಯ ವಸ್ತುಗಳನ್ನು ಲೋಡ್ ಮಾಡಿಕೊಂಡು ಬರುವಂಥ ವಾಹನಗಳು ಯಾವೂ ಕೂಡ ಬರ್ತಾ ಇಲ್ಲ. ಕೆಲವೊಂದಷ್ಟು ರಾಜ್ಯಗಳಿಂದ ರಾಜ್ಯಕ್ಕೆ ಬಂದಂತಹ ವಾಹನಗಳೇನಿದ್ದಾವೆ ಅವೆಲ್ಲವೂ ಕೂಡ ಈಗಾಗಲೇ ಅನ್ಲೋಡ್ ಮಾಡಿ ಒಂದು ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಆಗಿರ್ಬೋದು ಮತ್ತು ಸುತ್ತಮುತ್ತ ಇರುವಂತಹ ಎಲ್ಲ ಪಾರ್ಕಿಂಗ್ ಲಾಟ್ಗಳಲ್ಲೂ ವಾಹನ ಈಗಾಗಲೇ ಕೂಡ ನಿಲ್ತಾ ಇರುವಂಥದ್ದು. ಇದು ಒಂದು ಕಡೆ ಆದರೆ, ಇವತ್ತು ಏನಾದರೂ ರಾಜ್ಯ ಸರ್ಕಾರ ನಮ್ಮ ಜೊತೆಯಲ್ಲಿ ಕರೆದು ಮಾತುಕತೆಗೆ ಮುಂದಾಗದೇ ಇದ್ದರೆ ನಾಳಿನಿಂದ, ಅಂದರೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಈಗಾಗಲೇ ರಾಜ್ಯ ಮಾಲೀಕರ ಸಂಘ, ಅಂದರೆ ಲಾರಿ ಮಾಲೀಕರ ಸಂಘ ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸದ್ಯ ನಾನೀಗ ನಿಮಗೆ ದೃಶ್ಯಗಳಲ್ಲಿ ತೋರಿಸಿದೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ನೂರಾರು ಲಾರಿಗಳು ಈ ಒಂದು ಯಶವಂತಪುರದ ಪಾರ್ಕಿಂಗ್ ಲಾಟ್ನಲ್ಲಿ ನಿಂತಲ್ಲೇ ನಿಂತಿದ್ವು. APMC ಮಾರುಕಟ್ಟೆಯಲ್ಲೂ ಕೂಡ ಸಾವಿರಾರು ವಾಹನಗಳು ನಿಂತಿದ್ವು. ತುಂಬ ದೊಡ್ಡ ಮಟ್ಟದಲ್ಲೇ ವಾಹನಗಳು ನಿಂತಲ್ಲೇ ನಿಂತಿದ್ವು. ಈ ಒಂದು ಸ್ಥಳದಲ್ಲೂ ಕೂಡ ವಾಹನಗಳು ನಿಂತಲ್ಲೇ ನಿಂತಿದ್ವು. ನಾನು ಕೂಡ ಈಗ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನ ಕೂಡ ಮಾಡಿದೆ. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.